ಡಾಕ್ಟರ್ ಪ್ರಮೋದ್ ಮುತಾಲಿಕ್ ಅವರು ಒಂದು ಬಾರಿ ಒಂದೇ ನಿಮಿಷದಲ್ಲಿ ಹೇಳ್ತೇನೆ. ನಾನು ಹೋಗಿದ್ದೆ ಒಂದು ಬಾರಿ ಐನಾಪುರಕ್ಕೆ ಹೋದಾಗ, ಮನೆಯಲ್ಲಿ ಕೂತಾಗ ಒಂದು 10 ನಿಮಿಷ ಬಿಟ್ಟು ಅವರು ಬಂದರು ಆಸ್ಪತ್ರೆಯಿಂದ ಮನೆಗೆ ಬಂದಿದ್ದರು. ಆಗ ಒಂದು 500-600 ಜನ ಆಸ್ಪತ್ರೆಯ ಮುಂದೆ ನಿಂತಿದ್ದಾರೆ. ಯಾಕೆ ಅಂತ ಕೇಳಿದರೆ, ಯಾರೋ ಒಬ್ಬ ಹೆಣ್ಣು ಮಗಳ ಹೆರಿಗೆಗೆ ಅಂತ ಹೆಣ್ಣು ಮಗಳನ್ನು ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದರೆ ಇವರು ಆಪರೇಷನ್ ಮಾಡಬೇಕು ಅಂತ ಒಳಗೆ ಹೋಗಿದ್ದಾರೆ. ಇನ್ನೇನು ಇಲ್ಲ, ಬದುಕೋದಿಲ್ಲ ಅಂತ ಯಾರೋ ಒಳಗಿದ್ದ ಸಣ್ಣ ಡಾಕ್ಟರ್ ಹೇಳಿದರು. ಬದುಕೋದಿಲ್ಲ ಅಂದರೆ ದೊಡ್ಡ ಊರಲ್ಲಿದ್ದವರಿಗೆ ಏನು ಪೊಸಿಷನ್ನು ಏನು ಗೊತ್ತಾಗುತ್ತೆ, ಹಳ್ಳಿ ಊರವ್ರಿಗೆ ಗೊತ್ತಾಗೋದಿಲ್ಲ. ಅವ್ರಿಗೆ ಒಂದೇ, ಮನೆಗೆ ಆಸ್ಪತ್ರೆಗೆ ಬರುವಾಗ ನಮ್ಮ ಮಗಳು ಸೊಸಿ ಆರಾಮಿದ್ಲು, ಹೋಗೋವಾಗ ಆರಾಮಿಲ್ಲ ಅಂದರೆ ಏನರ್ಥ ಅಂತ ಜಗಳಾಡೋದಕ್ಕೆ ಅಷ್ಟು ಜನ ಬಂದುಬಿಟ್ಟಿದ್ದಾರೆ. ಆದರೆ ನನಗೆ ಅವರು ಡಾಕ್ಟರೇ ಹೇಳಿದ್ದು, ಯಾವತ್ತೇ ನಾನು ಆಸ್ಪತ್ರೆಗೆ ಹೋಗುವಾಗ ಸ್ವಾಮಿಗಳ ಕೊಟ್ಟ ಮಂತ್ರಾಕ್ಷತೆಯನ್ನು ಒಂದು ಚೀಟಿ ಕಟ್ಟಿಕೊಂಡು ನನ್ನ ಕಿಸೆಯಲ್ಲಿ ಇಟ್ಟುಕೊಂಡು ಹೋಗ್ತೀನಿ. ಅವತ್ತು ನಾನು ಮರೆತು ಹೋಗಿದ್ದೆ. ತಿರುಗಿ ಹಿಂದಿನ ಬಾಗಿಲಿಂದ ಮನೆಗೆ ಬಂದು ಮಂತ್ರಾಕ್ಷತೆಯ ಚೀಟಿಯನ್ನು ಮತ್ತೆ ನಾನು ಕಿಸೆಯಲ್ಲಿ ಇಟ್ಟುಕೊಂಡು ಹೋಗಿ ಆಪರೇಷನ್ ಮಾಡಿದೆ. ಆ ಮಗು ತಾಯಿ ಇಬ್ಬರು ಆರೋಗ್ಯವಂತರಾಗಿ ಅವತ್ತು ಆಸ್ಪತ್ರೆಯಿಂದ ತೆರಳಿದರು ಅಂತ ನಾನು ಪ್ರತ್ಯಕ್ಷವಾಗಿ ಅವತ್ತು ಇದ್ದಾಗ ನಡೆದಂತಹ ಘಟನೆ.